ಹಿಂದೆ ರಾಜೀನಾಮೆಯನ್ನ ನೀಡ್ತಾರಾ ಬೆಳಗಾವಿ ಸಾಹುಕಾರ ಅನ್ನುವಂತಹ ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್. ಹಿಂದೆ ರಾಜೀನಾಮೆಯನ್ನ ಕೊಡ್ತಾರಾ ಬೆಳಗಾವಿ ಸಾಹುಕಾರ? ಬೆಂಗಳೂರಿಗೆ ರಮೇಶ್ ಜಾರಕಿಹೊಳಿ ಪ್ರಯಾಣವನ್ನ ಬೆಳೆಸಿದ್ದು ಬಿಜೆಪಿ ಮುಖಂಡ ಗೋವಿಂದ ಕಾರಜೋಳ ಜೊತೆಗೆ ರಮೇಶ್ ಜಾರಕಿಹೊಳಿ ಹೊರಟಿದ್ದಾರೆ. ಮಧ್ಯಂತರ ಚುನಾವಣೆಯನ್ನ ಮಾತ್ರ ರಮೇಶ್ ಜಾರಕಿಹೊಳಿ ಗೋಕಾಕ್ನಲ್ಲಿ ಸ್ಪರ್ಧೆ ಮಾಡ್ತಾರೆ. ನಂತರ ಎಮಕನ ಮರಡಿಯಿಂದ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು. ಬೆಂಗಳೂರಿಗೆ ಆಗಮಿಸಿ ಮತ್ತೆ ಮುಖಂಡರ ಜೊತೆಗೆ ಮಾತುಕತೆ ನಡೆಸೋ ಮೂಲಕವಾಗಿ ಮುಂದಿನ ಹೋರಾಟ ಏನು ಅನ್ನುವಂತಹ ತೀರ್ಮಾನಕ್ಕೆ ಬರಲಿದ್ದಾರೆ. ಕಾನೂನಾತ್ಮಕ ಕ್ರಮಗಳ ಬಗ್ಗೆ ಕೂಡ ವಕೀಲರ ಜೊತೆಗೆ ಚರ್ಚಿಸಿ ರಾಜೀನಾಮೆ ನಿರ್ಧಾರಕ್ಕೆ ಬರ್ತಾರೆ. ಈ ಕುರಿತಾಗಿ ಬರ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಇದು. ಬೆಂಗಳೂರಿಗೆ ರಮೇಶ್ ಜಾರಕಿಹೊಳಿ ಪ್ರಯಾಣವನ್ನ ಬೆಳೆಸಿದ್ದು ಅವರ ಜೊತೆಗೆ ಬಿಜೆಪಿ ಮುಖಂಡ ಗೋವಿಂದ ಕಾರಜೋಳ ಸಾಥ್ ಕೊಟ್ಟಿದ್ದಾರೆ. ಮಧ್ಯಂತರ ಚುನಾವಣೆಯನ್ನ ರಮೇಶ್ ಜಾರಕಿಹೊಳಿ ಗೋಕಾಕ್ನಲ್ಲೇ ಸ್ಪರ್ಧೆ ಮಾಡ್ತಾರಂತೆ. ಮಧ್ಯಾಹ್ನ ನಾನು ರಾಜೀನಾಮೆ ಕೊಡೋ ವಿಚಾರ ಮಾಡಿದ್ದೀನಿ. ಕೊಟ್ಟ ನಂತರ ನಾವು ಬರೋ ಮಧ್ಯಾಹ್ನ ಚುನಾವಣೆ ಮಾತ್ರ ನಾನು ಗೋಕಾಕ್ ನಂತರ ಮುಂದಿನ ಚುನಾವಣೆಯಲ್ಲಿ ಲಕ್ಕಣ ಜಾರಕಿಹೊಳಿ ಗೋಕಾಕ್ ಬಿಟ್ಟು ನಾನು ಎಂ ಕೆ ಸ್ಪರ್ಧೆ ಮಾಡ್ತೀನಿ. ಶ್ರೀಮತಿ ಹೆಬ್ಬಾಳ್ಕರ್ ಮಾತಾಡೋದು ನಿಜ ಅದೇ. ತೋಳ್ಬತ್ತೋಳಾಗಿದ್ದ ಪರಿಸ್ಥಿತಿ ನಮ್ಮ ಅದು ಒಪ್ಪಬೇಕು. ಪಾಪ ಸುಮ್ಮಾಗಿ ಅದು ಪಾಪ ಅದು ಅಂದದ್ದು ನಿಜ ಅದೇ. ನಾವು ತೋಳ ಅಂದದ್ದು ಕರೆ ಇದೆ. ನಮಗೂ ಅದಕ್ಕೆ ಅನಿಸುತ್ತೆ. ನಾವು ಒಬ್ಬ ರಾಜ ಕೂಡ ಯಾವ ಸಿದ್ಧ ಬಟ್ ನಮ್ಮ ಸಹಿತ ನಮ್ಮ ಹಿಂಬಾಲಕ್ಕೆ ಹೇಳ್ತಾರೆ ನಮ್ಮ ಶಾಸಕರು, ನೀವು ಒಬ್ಬ ಕೊಡಬೇಡ, ಕೊಟ್ಟರೆ ಒಂದು ಬಲ್ಕ್ ಹಾಕೊಂಡು ಅದಕ್ಕೆ ತರ್ತೀನಿ. ನಾನು ಯಾವಾಗ ಈಗ ಆಲ್ರೆಡಿ ಕೊಟ್ಟಂಗೆ ನಾ ಈ ಭಿನ್ನ ಮತ್ತು ಸ್ಟಾರ್ಟ್ ಮಾಡೋಕೆ ನಾವು ಸತೀಶ್ ಜಾರಕಿಹೊಳಿ ಫಸ್ಟ್. ಬೇಕಾದ್ರೆ ನೀವು ಡಾಕ್ಟರ್ ಸುಧಾಕರ್ನ ಅವ್ರ ಪೂರ್ಣ ಕೇಳ್ಬೋದು. ನಾವು ಮಂತ್ರಿಯಾಗಿ ಆರಾಮಿದ್ದೆ. ನನಗೆ ಜೋರತಿರಕ್ಕಿಲ್ಲ. ಸಿದ್ದರಾಮಯ್ಯವರು ನಾವು ಸತೀಶ್ ಜಾರಕಿಹೊಳಿ ಒಂದು ಗೋಮುಖ ನೋಡಿ ನಾವು ಮೋಸ ಹೋಗಿದ್ದಾನೆ. ನಾನು ಮೋಸ ಮಾಡಿ ಸತೀಶ್ ಜಾರಕಿಹೊಳಿ ಮತ್ತಾರು ಮಾಡಿಲ್ಲ. ಅವ್ನು ಬಂದು ಮನೆ ಅಳ್ಕೋ ಕೂತ ಈ ಮಂತ್ರಿ ಆಗಿದ್ದ ಕೊಂಡ್ಬೇಡ, ಭಾಳಷ್ಟು ಮುಂದೆ ರಾಜಕೀಯದಲ್ಲಿ ನಾವು ಹಿನ್ನಡೆಯಾಕದ ಮನೆತನಕ್ಕೆ ನಾವೇನೋ ನಿರ್ಣಯ ತೊಗೊಂಡು ಸ್ಟಾರ್ಟ್ ಮಾಡವು. ಸತೀಶ್ ಜಾರಕಿಹೊಳಿ ಭಿನ್ನ ಮತ್ತೆ ಸ್ಟಾರ್ಟ್ ಮಾಡವು. ಅದಕ್ಕೆ ಇವತ್ತು ಅವ್ನು ಹತಾಶೆಯಾಗಿ ಭಾಳ ಕಾಂಗ್ರೆಸ್ ಭಯಂಕರ ನಿಷ್ಠಾವಂತ ತೋರ್ಸೋತನ. ನಿಷ್ಠಾವಂತ ಕಾಂಗ್ರೆಸ್. ನಾನು ಇಂಥ ದ್ರೋಹಿಗಳ ಕಾಂಗ್ರೆಸ್ ಕೂಡಿ ಇವತ್ತು ಕಾಂಗ್ರೆಸ್ ಈ ಮಟ್ಟಿಗೆ ಬಂದ. ಈಗ ಜಾರಕಿಹೊಳಿ ಅಣ್ಣ ಹೆಸರಿಗೆ ಮಾತ್ರ ಟೋಟಲಿ ಕಂಟ್ರೋಲ್ ಮಾಡೋದು ಅಂಬಿರಾವ್. ಇವನೊಬ್ಬ ಜಸ್ಟ್ ಸಂತೋಷನ ಆಡ್ಸಕ್ಕೆ ಬಂದ. ಅವನ ಮಗನ ಆಡ್ಸಕ್ಕೆ ಬಂದ. ಇವತ್ತು ಇಡೀ ನಮ್ಮ ತಾಲೂಕನ್ನು ಆಳವ ಇವನೇ. ಇಲ್ಲಿಂದಲೇ ಘರ್ಷಣೆ ಪ್ರಾರಂಭ ಆಗಿದೆ. ಇವತ್ತು ಯಾವುದೇ ಅಧಿಕಾರಿಗಳು ಕೂಡ ಯಾವುದೇ ಜಾರಕಿಹೊಳಿ ಮಾತು ಕೇಳಲ್ಲ. ಅಂತಿಮವಾಗಿ ಅಂಬಿರಾವ್ ಮಾತು ಕೇಳಬೇಕು. ಗೋಕಾಕ್ ತಾಲೂಕಿನಲ್ಲಿ ಒಂದು ಕಲ್ಲು ಇಡಬೇಕಾದ್ರೆ ಅಂಬಿರಾವ್ನ ಮಾತು ಕೇಳಬೇಕು. ಇಲ್ಲಿಂದ ಇದು ಘರ್ಷಣೆ ಪ್ರಾರಂಭ ಆಗಿದೆ. ಇದು ಕೂಡ ಇನ್ನೊಂದು ಅಡಿಷನ್ ಪಾಯಿಂಟ್ ಇದು. ನೋಡ್ರಿ, ಸತೀಶ್ ಜಾರಕಿಹೊಳಿ ಹತಾಶ ಭಾವನೆಯಿಂದ ಸೋಲು ಒಪ್ಕೊಂಡಾರೆ. ಅಂಬಿ ಪಾಟೀಲು ನಾಳೆ ನನ್ನ ಹೆಂಡತಿ ತಮ್ಮ. ಅವನು ಸಣ್ಣಾಗಿಂದ ಮನೆಯಾಗಲಿದ್ದಾನೆ. ಅವನ ಸಂಬಂಧ ಇಲ್ಲ. ನಾವೊಬ್ಬ ಯಾವ ರಾಜಕಾರಣದಲ್ಲಿ ಯಾವ ದೊಡ್ಡ ಉನ್ನತ ಸ್ಥಾನದಿದ್ದಾನೋ ಯಾರೋ ಆಪ್ತ ಒಬ್ಬ ಕೆಲಸ ಮಾಡಬೇಕಾಗ್ತದೆ. ಅಷ್ಟು ಬಿಟ್ಟು ಅವ್ನದ್ದು ಏನು ಸಂಬಂಧ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಟೋಟಲ್ ಮುಗಿದೋಗಿ ಕತೆ ಅವ್ರದ್ದು. ಹೇಳ್ತಾರೆ ಅಂತೆ ಕಂತೆಗಳಿಗೆ ಉತ್ತರ ಕೊಡ್ಬೇಕಾ? ತೋಳ ಬಂತು ಕತೆ ಆಗಿದೆ. ಪಕ್ಷಕ್ಕೆ ಯಾರು ಅನಿವಾರ್ಯ ಇಲ್ಲ. ಇದು ಲಕ್ಷ್ಮೀ ಹೆಬ್ಬಾಳ್ಕರೆ ಆಗಿರ್ಬೋದು, ಬೇರೆ ಇನ್ಯಾರೇ ಆಗಿರ್ಬೋದು, ಖಂಡಿತ ಲಾಸ್ ಇಲ್ಲ. ಹೋಗೋರು ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ. ಸೆಕೆಂಡ್ ಲೈನ್ ಲೀಡರ್ಗಳು ಬೆಳೆಯೋಕೆ ಅವಕಾಶ ಸಿಗುತ್ತೆ ಬಿಡ್ರಿ. ನಾ ಆ್ಯಕ್ಚುಲಿ ಕೊಡ್ಬೇಕಾಯ್ತು. ಅವಾಗ ನಾನು ಭಾಳ ಮೊದಲು ಕೊಡ್ಬೇಕಾಯ್ತು. ಶ್ರೀಮತಿ ಹೆಬ್ಬಾಳ್ಕರ್ ಮಾತಾಡೋದು ನಿಜ ಅದೇ. ತೋಳ್ಬತ್ತೋಳಾಗಿದ್ದ ಪರಿಸ್ಥಿತಿ ನಮ್ಮ ಅದು ಒಪ್ಪಬೇಕು. ಪಾಪ ಸುಮ್ಮಾಗಿ ಅದು ಪಾಪ ಅದು ಅಂದದ್ದು ನಿಜ ಅದೇ. ನಾವು ತೋಳ ಅಂದದ್ದು ಕರೆ ಇದೆ. ನಮಗೂ ಅದಕ್ಕೆ ಅನಿಸುತ್ತೆ. ನಾವು ಒಬ್ಬ ರಾಜ ಕೂಡ ಯಾವ ಸಿದ್ಧ ಬಟ್ ನಮ್ಮ ಸಹಿತ ನಮ್ಮ ಹಿಂಬಾಲಕ್ಕೆ ಹೇಳ್ತಾರೆ ನಮ್ಮ ಶಾಸಕರು, ನೀವು ಒಬ್ಬ ಕೊಡಬೇಡ, ಕೊಟ್ಟರೆ ಒಂದು ಬಲ್ಕ್ ಹಾಕೊಂಡು ಅದಕ್ಕೆ ತರ್ತೀನಿ. ನಾನು ಯಾವಾಗ ಈಗ ಆಲ್ರೆಡಿ ಕೊಟ್ಟಂಗೆ ನಾ ಮಧ್ಯಾಹ್ನ ನಾನು ರಾಜೀನಾಮೆ ಕೊಡೋ ವಿಚಾರ ಮಾಡಿದ್ದೀನಿ. ಕೊಟ್ಟ ನಂತರ ನಾವು ಬರೋ ಮಧ್ಯಾಹ್ನ ಚುನಾವಣೆ ಮಾತ್ರ ನಾನು ಗೋಕಾಕ್ ನಂತರ ಮುಂದಿನ ಚುನಾವಣೆಯಲ್ಲಿ ಲಕ್ಕಣ ಜಾರಕಿಹೊಳಿ ಗೋಕಾಕ್ ಬಿಟ್ಟು ನಾನು ಎಂ ಕೆ ಸ್ಪರ್ಧೆ ಮಾಡ್ತೀನಿ. ಶ್ರೀಮತಿ ಹೆಬ್ಬಾಳ್ಕರ್ ಮಾತಾಡೋದು ನಿಜ ಅದೇ. ತೋಳ್ಬತ್ತೋಳಾಗಿದ್ದ ಪರಿಸ್ಥಿತಿ ನಮ್ಮ ಅದು ಒಪ್ಪಬೇಕು. ಪಾಪ ಸುಮ್ಮಾಗಿ ಅದು ಪಾಪ ಅದು ಅಂದದ್ದು ನಿಜ ಅದೇ. ನಾವು ತೋಳ ಅಂದದ್ದು ಕರೆ ಇದೆ. ನಮಗೂ ಅದಕ್ಕೆ ಅನಿಸುತ್ತೆ. ನಾವು ಒಬ್ಬ ರಾಜ ಕೂಡ ಯಾವ ಸಿದ್ಧ ಬಟ್ ನಮ್ಮ ಸಹಿತ ನಮ್ಮ ಹಿಂಬಾಲಕ್ಕೆ ಹೇಳ್ತಾರೆ ನಮ್ಮ ಶಾಸಕರು, ನೀವು ಒಬ್ಬ ಕೊಡಬೇಡ, ಕೊಟ್ಟರೆ ಒಂದು ಬಲ್ಕ್ ಹಾಕೊಂಡು ಅದಕ್ಕೆ ತರ್ತೀನಿ. ನಾನು ಯಾವಾಗ ಈಗ ಆಲ್ರೆಡಿ ಕೊಟ್ಟಂಗೆ ನಾ ಈ ಭಿನ್ನ ಮತ್ತು ಸ್ಟಾರ್ಟ್ ಮಾಡೋಕೆ ನಾವು ಸತೀಶ್ ಜಾರಕಿಹೊಳಿ ಫಸ್ಟ್. ಬೇಕಾದ್ರೆ ನೀವು ಡಾಕ್ಟರ್ ಸುಧಾಕರ್ನ ಅವ್ರ ಪೂರ್ಣ ಕೇಳ್ಬೋದು. ನಾವು ಮಂತ್ರಿಯಾಗಿ ಆರಾಮಿದ್ದೆ. ನನಗೆ ಜೋರತಿರಕ್ಕಿಲ್ಲ. ಸಿದ್ದರಾಮಯ್ಯವರು ನಾವು ಸತೀಶ್ ಜಾರಕಿಹೊಳಿ ಒಂದು ಗೋಮುಖ ನೋಡಿ ನಾವು ಮೋಸ ಹೋಗಿದ್ದಾನೆ. ನಾನು ಮೋಸ ಮಾಡಿ ಸತೀಶ್ ಜಾರಕಿಹೊಳಿ ಮತ್ತಾರು ಮಾಡಿಲ್ಲ. ಅವ್ನು ಬಂದು ಮನೆ ಅಳ್ಕೋ ಕೂತ ಈ ಮಂತ್ರಿ ಆಗಿದ್ದ ಕೊಂಡ್ಬೇಡ, ಭಾಳಷ್ಟು ಮುಂದೆ ರಾಜಕೀಯದಲ್ಲಿ ನಾವು ಹಿನ್ನಡೆಯಾಕದ ಮನೆತನಕ್ಕೆ ನಾವೇನೋ ನಿರ್ಣಯ ತೊಗೊಂಡು ಸ್ಟಾರ್ಟ್ ಮಾಡವು. ಸತೀಶ್ ಜಾರಕಿಹೊಳಿ ಭಿನ್ನ ಮತ್ತೆ ಸ್ಟಾರ್ಟ್ ಮಾಡವು. ಅದಕ್ಕೆ ಇವತ್ತು ಅವ್ನು ಹತಾಶೆಯಾಗಿ ಭಾಳ ಕಾಂಗ್ರೆಸ್ ಭಯಂಕರ ನಿಷ್ಠಾವಂತ ತೋರ್ಸೋತನ. ನಿಷ್ಠಾವಂತ ಕಾಂಗ್ರೆಸ್. ನಾನು ಇಂಥ ದ್ರೋಹಿಗಳ ಕಾಂಗ್ರೆಸ್ ಕೂಡಿ ಇವತ್ತು ಕಾಂಗ್ರೆಸ್ ಈ ಮಟ್ಟಿಗೆ ಬಂದ. ಈಗ ಜಾರಕಿಹೊಳಿ ಅಣ್ಣ ಹೆಸರಿಗೆ ಮಾತ್ರ ಟೋಟಲಿ ಕಂಟ್ರೋಲ್ ಮಾಡೋದು ಅಂಬಿರಾವ್. ಇವನೊಬ್ಬ ಜಸ್ಟ್ ಸಂತೋಷನ ಆಡ್ಸಕ್ಕೆ ಬಂದ. ಅವನ ಮಗನ ಆಡ್ಸಕ್ಕೆ ಬಂದ. ಇವತ್ತು ಇಡೀ ನಮ್ಮ ತಾಲೂಕನ್ನು ಆಳವ ಇವನೇ.
ಇಲ್ಲಿಂದನೇ ಘರ್ಷಣೆ ಪ್ರಾರಂಭ ಆಗಿದೆ. ಇವತ್ತು ಯಾವುದೇ ಅಧಿಕಾರಿಗಳು ಕೂಡ ಯಾವುದೇ ಜಾರಕಿಹೊಳಿ ಮಾತು ಕೇಳಲ್ಲ, ಅಂತಿಮವಾಗಿ ಅಂಬಿರಾವ್ ಮಾತು ಕೇಳಬೇಕು. ಗೋಕಾಕ್ ತಾಲೂಕಿನಲ್ಲಿ ಒಂದು ಕಲ್ಲು ಇಡಬೇಕಾದ್ರೆ ಅಂಬಿರಾವ್ನ ಮಾತು ಕೇಳಬೇಕು. ಇಲ್ಲಿಂದ ಇದು ಘರ್ಷಣೆ ಪ್ರಾರಂಭ ಆಗಿದೆ. ಇದು ಕೂಡ ಇನ್ನೊಂದು ಅಡಿಷನ್ ಪಾಯಿಂಟ್. ಇದು ನೋಡ್ರಿ, ಸತೀಶ್ ಜಾರಕಿಹೊಳಿ ಹತಾಶ ಭಾವನೆಯಿಂದ ಸೋಲು ಒಪ್ಕೊಂಡಾರೆ. ಅಂಬಿ ಪಾಟೀಲು ನಾಳೆ ನನ್ನ ಹೆಂಡತಿ ತಮ್ಮ, ಅವನು ಸಣ್ಣಾಗಿಂದ ಮನೆಯಾಗಲಿದ್ದಾನೆ, ಅವನ ಸಂಬಂಧ ಇಲ್ಲ. ನಾವೊಬ್ಬ ಯಾವ ರಾಜಕಾರಣದಲ್ಲಿ ಯಾವ ದೊಡ್ಡ ಉನ್ನತ ಸ್ಥಾನದಿದ್ದಾನೋ ಯಾರೋ ಆಪ್ತ ಒಬ್ಬ ಕೆಲಸ ಮಾಡಬೇಕಾಗ್ತದೆ, ಅಷ್ಟು ಬಿಟ್ಟು ಅವ್ನದ್ದು ಏನು ಸಂಬಂಧ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಟೋಟಲ್ ಮುಗಿದೋಗಿ ಕತೆ ಅವ್ರದ್ದು. ಹೇಳ್ತಾರೆ ಅಂತೆ ಕಂತೆಗಳಿಗೆ ಉತ್ತರ ಕೊಡ್ಬೇಕಾ? ತೋಳ ಬಂತು ಕತೆ ಆಗಿದೆ. ಪಕ್ಷಕ್ಕೆ ಯಾರು ಅನಿವಾರ್ಯ ಇಲ್ಲ. ಇದು ಲಕ್ಷ್ಮೀ ಹೆಬ್ಬಾಳ್ಕರೆ ಆಗಿರ್ಬೋದು, ಬೇರೆ ಇನ್ಯಾರೇ ಆಗಿರ್ಬೋದು, ಖಂಡಿತ ಲಾಸ್ ಇಲ್ಲ. ಹೋಗೋರು ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ. ಸೆಕೆಂಡ್ ಲೈನ್ ಲೀಡರ್ಗಳು ಬೆಳೆಯೋಕೆ ಅವಕಾಶ ಸಿಗುತ್ತೆ ಬಿಡ್ರಿ. ನಾ ಆ್ಯಕ್ಚುಲಿ ಕೊಡ್ಬೇಕಾಯ್ತು, ಅವಾಗ ನಾನು ಭಾಳ ಮೊದಲು ಕೊಡ್ಬೇಕಾಯ್ತು. ಮಾತಾಡೋದು ನಿಜ ಅದೇ, ತೋಳ ಆಗಿದ್ದ ಪರಿಸ್ಥಿತಿ. ನಮ್ಮ ಅದು ಒಪ್ಪಬೇಕು ಪಾಪ, ಸುಮ್ಮಾಗಿ ಅದು ಪಾಪ ಅದು ಅಂದದ್ದು ಕರೆ ನಿಜ ಅದೇ. ನಾ ತೋಳ ಅಂದದ್ದು ಕರೆ ಇದೆ. ನಮಗೂ ಅದಕ್ಕೆ ಅನಿಸುತ್ತೆ. ನಾವು ಒಬ್ಬ ರಾಜ ಕೂಡ ಯಾವ ಸಿದ್ಧ, ಬಟ್ ನಮ್ಮ ನಮ್ಮ ಹಿಂಬಾಲಕ್ಕೆ ಹೇಳ್ತಾರೆ ನಮ್ಮ ಶಾಸಕರು, ನೀವು ಒಬ್ಬ ಕೊಡಬೇಡ, ಕೊಟ್ಟರೆ ಒಂದು ಬಲ್ಕ್ ಹಾಕೊಂಡು ಅದಕ್ಕೆ ತಡ್ತೀನಿ. ನಾನು ಯಾವಾಗ ಈಗ ಆಲ್ರೆಡಿ ಕೊಟ್ಟಂಗೈತೆ. ನಾ ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಸತೀಶ್ ಜಾರಕಿಹೊಳಿ ಅಲ್ಲ ಪಕ್ಷದ ನಿಷ್ಠಾವಂತ ನಾನು ಅಂತ ಹೇಳ್ಕೊಳ್ಳೋ ರಮೇಶ್ ಜಾರಕಿಹೊಳಿ ಈಗ ಮಾಡ್ತಿರೋದು ಪಕ್ಷಕ್ಕೆ ದ್ರೋಹದ ಕೆಲಸ ಅಲ್ವಾ? ಒಂದಂತೂ ಹೇಳ್ಬೋದು ದಿವ್ಯಜ್ಯೋತಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದಂಥ ತೋಳ ಬಂತು ತೋಳದ ಕತೆ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಕಳೆದ 8-9 ತಿಂಗಳಿಂದ ಕೂಡ ಪದೇ ರಿಪೀಟ್ ಆಗ್ತಿದ್ದಂಥ ವಿಚಾರ. ಆದರೆ ಈಗ ಅವರ ಸ್ಟೆಪ್ ಏನು ಅನ್ನುವಂಥದ್ದು ಕೂಡ ಮುಖ್ಯವಾಗುತ್ತೆ. ಆದರೆ ಹಿಂದೆ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ತೆರೆಮರೆಯಲ್ಲಿ ನಡೆಯುತ್ತಿದ್ದಂಥ ಕದನ ಈಗ ಬಹಿರಂಗ ಕದನವಾಗಿ ಮಾರ್ಪಟ್ಟಿದೆ ಅನ್ನುವಂಥದ್ದು ಒಂದು ಬೆಳವಣಿಗೆ. ಮತ್ತೊಂದು ಕಡೆಯಿಂದ ಲೋಕಸಭೆ ಚುನಾವಣೆಯ ನಂತರದಲ್ಲಿ ಆಪರೇಷನ್ ಕಮಲಕ್ಕೆ ಮತ್ತೆ ಚಾಲ್ತಿ ಸಿಗುತ್ತೆ, ಅಥವಾ ಬಂಡಾಯ ಶಾಸಕರುಗಳು ಮತ್ತೆ ಬಂಡಾಯದ ಬಾವುಟವನ್ನು ಹಾರಿಸಿಕೊಂಡು ಹೊರಡ್ತಾರೆ ಅನ್ನುವಂಥ ಮಾತೇನಿತ್ತು. ಚುನಾವಣೆ ಮುಗಿಯುವ ಮೊದಲೇ, ಅಂದರೆ ಅಂತಿಮ ಹಂತದ ರಾಜ್ಯದ ಮಟ್ಟಿಗೆ ಅಂತಿಮ ಹಂತದ ಚುನಾವಣೆಯ ದಿನವೇ ಬಂಡಾಯದ ಬಾವುಟ ಹಾರಿಸಿರುವಂಥವ್ರು ನಿಜಕ್ಕೂ ರಮೇಶ್ ಜಾರಕಿಹೊಳಿಯ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದು. ಆದರೆ ಇವತ್ತೇ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದರೆ ಅವರು ಇವತ್ತೇ ರಾಜೀನಾಮೆ ಕೊಟ್ಟರೆ ಬಂಡಾಯದ ಕಾವು ಕಡಿಮೆ ಆಗೋದ್ರಿಂದ ಬಹುಶಃ ಅದನ್ನ ಹಾಗೆ ಕಾಯ್ದಿರಿಸಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡಬಹುದು. ಆ ಮೂಲಕ ಸಂಖ್ಯಾಬಲವನ್ನ ಹೆಚ್ಚಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬಹುದು. ಆದರೆ ನಿಜವಾದ ಚಾಲೆಂಜ್ ಇರುವಂತದ್ದು ಈಗ ಸಹೋದರ ಸತೀಶ್ ಜಾರಕಿಹೊಳಿ ಅವರಿಗೆ. ರಮೇಶ್ ಜಾರಕಿಹೊಳಿ ಅವರ ಕೈಯಲ್ಲಿದ್ದಂಥ ಸಚಿವ ಸ್ಥಾನವನ್ನ ಸತೀಶ್ ಅವರ ಕೈಗೆ ಕೊಟ್ಟು ಪಕ್ಷವನ್ನ ಜಿಲ್ಲೆಯಲ್ಲಿ ಉಳಿಸುವ ಜೊತೆಗೆ ಸಹೋದರನನ್ನ ಮನವೊಲಿಸುವ ಮಾತನ್ನೇನು ಕಾಂಗ್ರೆಸ್ ಹೈಕಮಾಂಡ್ ಹೇಳಿತ್ತು, ಅದನ್ನ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿ ನಿರ್ವಹಿಸ್ತಾರೆ, ಅಥವಾ ಇನ್ನುಳಿದ ಸಹೋದರರ ನೆರವನ್ನ ಪಡೆದುಕೊಂಡು ರಮೇಶ್ ಜಾರಕಿಹೊಳಿಗೆ ರಾಜಕೀಯವಾಗಿ ಬುದ್ಧಿ ಕಲಿಸುವ ಪ್ರಯತ್ನಕ್ಕೆ ಮುಂದಾಗ್ತಾರ. ಹೀಗೆ ಇಡೀ ಒಂದು ಬೆಳಗಾವಿ ಜಿಲ್ಲಾ ರಾಜಕಾರಣ ಈಗ ರಾಜ್ಯ ರಾಜಕಾರಣದ ಮೇಲೆ ತನ್ನ ನೆರಳನ್ನ ಪ್ರಭಾವವನ್ನು ಬೀರುವ ಪ್ರಯತ್ನದ ಜೊತೆಗೆ ಜಾರಕಿಹೊಳಿ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಕೂಡ ಜಗಜ್ಜಾಹೀರಾಗ್ತಾ ಇದೆ. ದಿವ್ಯಜ್ಯೋತಿ, ಶಾಮನೂರು ಶಿವಶಂಕರಪ್ಪ ಹೇಳ್ದ ಹಾಗೆ ರಮೇಶ್ ಜಾರಕಿಹೊಳಿ ಜೊತೆಗೆ ಅಡ್ವಾನ್ಸ್ ತಗೊಂಡವರು ಈಗ ರಮೇಶ್ ಜೊತೆಗೆ ಹೋಗೋಕ್ ರೆಡಿ ಇದ್ದಾರಾ? ಕೊಟ್ರೆ ಒಬ್ಬ ಕೊಡಬಾರ್ದು, ಬಲ್ಕ್ ಆಗಿ ಹೋಗ್ಬೇಕು ಅಂದ್ರು. ಹಾಗಿದ್ರೆ ಆ ಬಲ್ಕ್ ಆಗಿ ಹೋಗೋದಕ್ಕೆ ಎಲ್ಲರೂ ರೆಡಿ ಆಗಿದ್ದಾರಾ? ಖಂಡಿತ ದಿವ್ಯಜ್ಯೋತಿ, ಈ ವಿಚಾರದಲ್ಲಿ ದೋಸ್ತಿ ನಾಯಕರುಗಳಿಗೆ ಸಾಕಷ್ಟು ಅನುಮಾನಗಳಿದೆ ಮತ್ತು ಪ್ರಬಲವಾದ ಮಾಹಿತಿ ಕೂಡ ಅವರ ಬಳಿ ಇರುವಂತದ್ದು. ಸಾಕಷ್ಟು ಶಾಸಕರುಗಳಿಗೆ ಅಡ್ವಾನ್ಸ್ ಆಗಿದೆ ಅನ್ನುವಂಥದ್ದು. ಆದರೆ ಯಾರ್ಯಾರು ಎಷ್ಟೆಷ್ಟು ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲದಿರ್ಬೋದು. ಆದರೆ ಈ ಒಂದು ಲೋಕಸಭೆ ಚುನಾವಣೆ ಎರಡನೇ ಹಂತದ ಚುನಾವಣೆ ಮುಗಿದ ಕೂಡಲೇ ಅಥವಾ ಮುಗಿತಾ ಇದ್ದಂತೆ ರಮೇಶ್ ಜಾರಕಿಹೊಳಿ ಅವರು ಈ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ, ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಒಂದು ಕಡೆ. ಆದರೆ ಉಳಿದ ಶಾಸಕರುಗಳು ಇಷ್ಟು ಬೇಗ ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಮತ್ತು ರಾಜಕೀಯ ತಂತ್ರಗಾರಿಕೆಯಲ್ಲಿ ಅಥವಾ ರಾಜಕಾರಣದಲ್ಲಿ ದುಡುಕಬಾರದು ಅಥವಾ ತಕ್ಷಣಕ್ಕೆ ತೀರ್ಮಾನವನ್ನು ಕೈಗೊಳ್ಳಬಾರದು. ಏನು ಮೇ 23ರ ಫಲಿತಾಂಶ ಏನಿದೆ, ಫಲಿತಾಂಶದ ನಂತರದಲ್ಲಿ ಶಾಸಕರುಗಳು ಏನ್ ಬೇಕಾದ್ರೂ ತೀರ್ಮಾನವನ್ನು ಕೈಗೊಂಡ್ರೆ ಅದು ಒಂದು ಪ್ರಬುದ್ಧವಾದ ನಡೆ ಆಗಿರುತ್ತೆ, ಅಥವಾ ಅಳೆದು ತೂಗಿ ಯೋಚನೆ ಮಾಡಬಹುದಾದ ತೀರ್ಮಾನ ಆಗುತ್ತೆ. ಏಪ್ರಿಲ್ 23ರ ನಂತರ ತೀರ್ಮಾನ ಕೈಗೊಳ್ಳೋದಾದ್ರೆ ನಿಜಕ್ಕೂ ಅದು ಉತ್ತಮವಾದ ನಡೆ ಆಗಿರಲ್ಲ. ಅಷ್ಟು ದುಡುಕುತನವನ್ನ ಬೇರೆ ಶಾಸಕರುಗಳು ತೋರಿಸ್ಲಿಕ್ಕೆ ಇಲ್ಲ ಅಂತ ನನ್ನ ಒಂದು ಅಂದಾಜು. ಆದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತೆಗೆದುಕೊಂಡಂತ ಅಡ್ವಾನ್ಸು, ಪ್ರೆಷರು ಏನ್ ಬೇಕಾದ್ರೂ ಮಾಡಬಹುದು. ಆದ್ರೆ ಸಾಕಷ್ಟು ಗೊಂದಲದಲ್ಲಿದ್ದಂತ ಬೇರೆ ಬೇರೆ ಕಾರಣಗಳಿಗಾಗಿ ಕಾಂಗ್ರೆಸ್ ಜೊತೆ ಮುನಿಸಿಕೊಂಡಿದ್ದಂತ ರಮೇಶ್ ಜಾರಕಿಹೊಳಿಗೆ ಮಾತ್ರ ತನ್ನ ಅಸ್ತಿತ್ವವನ್ನು ಸಾಬೀತುಪಡಿಸಲಿಕ್ಕೆ ಒಂದು ಈ ರೀತಿಯ ಹೇಳಿಕೆಯನ್ನು ಕೊಡುವಂತ ಅನಿವಾರ್ಯತೆ ಇತ್ತು. ಅವರು ಕೊಟ್ಟಿದ್ದಾರೆ ಕೂಡ. ದಿವ್ಯಜ್ಯೋತಿ, ರಾಜಕೀಯ ವಿಚಾರದಲ್ಲಿ ಅವರ ನಿಲುವುಗಳು ಬೇರೆ ಬೇರೆ, ಆದ್ರೆ ಸಂಬಂಧ ವಿಚಾರ ಬಂದಾಗ ಒಗ್ಗಟ್ಟು ಇದೆ ಅನ್ನೋದನ್ನ ಮತ್ತೊಬ್ಬ ಸಹೋದರ ನಿನ್ನೆ ಹೇಳಿದ್ರು. ಅದರಂತೆ ಇವತ್ತು ಆ ಬೆಳವಣಿಗೆ ಕಾಣಿಸ್ತಾ ಇದೆ. ರಮೇಶ್ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿಗೆ ಒಂದು ಕ್ಷೇತ್ರವನ್ನ ಬಿಟ್ಕೊಟ್ಟು ನಾನು ಬೇರೆ ಕಡೆ ಸ್ಪರ್ಧೆ ಮಾಡ್ತೀನಿ ಅಂತ, ಅಂದ್ರೆ ಇವರು ಕುಟುಂಬ ಪೂರ್ತಿ ಬೆಳಗಾವಿಯನ್ನು ಆಳ್ಬೇಕು ಅಂತ ನಿರ್ಧರಿಸಿದ್ದಾರಂತ.
ದಿವ್ಯಜ್ಯೋತಿ, ಅಲ್ಲೂ ಕೂಡ ಒಂದು ಸೂಕ್ಷ್ಮವಾದ ಹೇಳಿಕೆಯನ್ನು ಗಮನಿಸಬೇಕಾಗುತ್ತೆ. ಉಪಚುನಾವಣೆ ಆದ್ರೆ ತಾವು ಸ್ಪರ್ಧೆ ಮಾಡಿದ ಗೋಕಾಕ್ನಿಂದಲೇ ಈ ಬಾರಿ ಸ್ಪರ್ಧೆ ಮಾಡ್ತೀನಿ, ಬಿಜೆಪಿಯಿಂದ ನಿಲ್ತೀನಿ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜೀನಾಮೆ ಕೊಟ್ಟ ನಂತರ ಬರುವ ಉಪಚುನಾವಣೆ. ಅದೇ ಮುಂದಿನ ಚುನಾವಣೆಯಲ್ಲಿ ಬೇಕಾದ್ರೆ ಲಖನ್ಗೆ ನನ್ನ ಕ್ಷೇತ್ರವನ್ನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ತಾವು ಮುಂದೆ ಸ್ಪರ್ಧೆ ಮಾಡುವಂಥದ್ದು ಯಮಕನಮರಡಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧವೇ ಸ್ಪರ್ಧೆ ಮಾಡ್ತೀನಿ. ಸತೀಶ್ ಜಾರಕಿಹೊಳಿ ಅವರು ಕಳೆದ 3-4 ಬಾರಿಯಿಂದ ಗೆದ್ದು ಬರ್ತಾ ಇರುವಂತ ಯಮಕನಮರಡಿಯಿಂದ ಹೋಗಿ ನಿಂತು ಅವರ ವಿರುದ್ಧ ಗೆದ್ದು ಬರ್ತೀನಿ ಅಂತ ಹೇಳುವ ಮುಖಾಂತರವಾಗಿ ಸಹೋದರರ ಸವಾಲ್ ಗ್ಯಾರಂಟಿ ಮುಂದಿನ ಚುನಾವಣೆಯಲ್ಲಿ ಅನ್ನುವಂಥದ್ದು ಹೇಳಿದರೆ ಬಹುಶಃ ಇದರಲ್ಲಿ 2 ತಂತ್ರಗಾರಿಕೆ ಇರಬಹುದು. ಒಂದು, ಈ ಬಾರಿ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟರೆ ಉಪಚುನಾವಣೆಗೆ ಲಖನ್ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಕೆಯನ್ನೇನು ಕೊಟ್ಟಿದ್ರು, ಅದಕ್ಕೆ ಕೌಂಟರ್ ಆಗಿ ಕ್ಷೇತ್ರವನ್ನೇ ಮುಂದಿನ ಬಾರಿ ಬಿಟ್ಟುಕೊಡ್ತೀನಿ ಅಂತ ಹೇಳುವ ಮೂಲಕವಾಗಿ ಸಹೋದರನ ಸಮಾಧಾನ ಮಾಡುವಂತ ಪ್ರಯತ್ನದ ಒಂದು ಭಾಗ ಇರಬಹುದು. ಅಥವಾ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿಯೇ ನನಗೆ ಇಷ್ಟೆಲ್ಲ ಸಮಸ್ಯೆಯನ್ನು ತಂದಿಟ್ರು ಅನ್ನುವಂಥ ಆರೋಪವನ್ನು ಮಾಡುವಂತ ರಮೇಶ್ ಜಾರಕಿಹೊಳಿ ಸಹೋದರನ ವಿರುದ್ಧ ಸಿಟ್ಟಲ್ಲಿದ್ದೀನಿ ಅನ್ನುವಂಥ ಹೊರಗಡೆ ತೋರಿಸಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಮುಂದಿನ ಚುನಾವಣೆಗೆ ಯಮಕನಮರಡಿಗೆ ಹೋಗಿ ಸತೀಶ್ ಜಾರಕಿಹೊಳಿ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿರಬಹುದು. ಇದು ಪೊಲಿಟಿಕಲ್ ಗಿಮಿಕ್ ಸ್ಟಂಟ್ ಕೂಡ ಆಗಿರಬಹುದು, ಅಥವಾ ಸಹೋದರನ ಮೇಲಿನ ಈ ಕ್ಷಣದ ಸಿಟ್ಟಾಗಿರ್ಬೋದು, ಅಥವಾ ತಮ್ಮ ಕೋಟೆಗೆ, ಸಹೋದರರ ಕೋಟೆಗೆ ಹೊರಗಿನವರು ಬರಬಾರ್ದು ಅನ್ನುವಂಥದ್ದ ಕಾಯ್ದಿರಿಸಿಕೊಳ್ಳಬಹುದಾದಂಥ ಹಿಡನ್ ಅಜೆಂಡಾ ಕೂಡ ಆಗಿರ್ಬೋದು. ಯಾಕಂದ್ರೆ ಜಾರಕಿಹೊಳಿ ಸಹೋದರರ ಒಂದು ಒಗ್ಗಟ್ಟು ಮತ್ತು ರಾಜಕೀಯ ವಿಚಾರದಲ್ಲಿ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ತೆಗೆದುಕೊಂಡಂತ ಭಿನ್ನ ಭಿನ್ನ ನಿಲುವುಗಳು, ತೀರ್ಮಾನಗಳು ಅವ್ರನ್ನ ಇದೇ ರೀತಿ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವ ಉದ್ದೇಶದಿಂದ ಇಟ್ಕೊಂಡು ಹೇಳಿದ್ದಾರೆ ಅನ್ನುವಂಥದ್ದು ಖಂಡಿತ ಈಗ ನಂಬಕ್ಕೆ ಅಥವಾ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ. ಹಿಂದೆ ರಾಜೀನಾಮೆಯನ್ನ ಕೊಟ್ಬಿಡ್ತಾರಾ ರಮೇಶ್ ಜಾರಕಿಹೊಳಿ ಅನ್ನುವಂತಹ ಪ್ರಶ್ನೆ, ಕಾನೂನಾತ್ಮಕ ತೊಡಕುಗಳೇನು ಅನ್ನುವಂತಹ ಕುರಿತಾಗಿ ವಕೀಲರ ಜೊತೆಗೆ ಒಂದು ಸುತ್ತಿನ ಚರ್ಚೆ ನಡೆಸಿದ ಬಳಿಕ ರಾಜೀನಾಮೆಗೆ ನಿರ್ಧಾರವನ್ನ ಮಾಡಲಿದ್ದಾರೆ. ಹೀಗಾಗಿ ಬೆಂಗಳೂರಿಗೆ ರಮೇಶ್ ಜಾರಕಿಹೊಳಿ ಪ್ರಯಾಣವನ್ನ ಬೆಳೆಸಿದ್ದು ಬಿಜೆಪಿಯ ಮುಖಂಡ ಗೋವಿಂದ ಕಾರಜೋಳ ರಮೇಶ್ ಜಾರಕಿಹೊಳಿಗೆ ಸಾಥ್ ಕೊಟ್ಟಿದ್ದಾರೆ. ಮಧ್ಯಂತರ ಚುನಾವಣೆ ಮಾತ್ರ ರಮೇಶ್ ಜಾರಕಿಹೊಳಿ ಗೋಕಾಕ್ನಲ್ಲಿ ಸ್ಪರ್ಧೆ ಮಾಡ್ತಾರೆ, ನಂತರ ಅವರು ಯಮಕನಮರಡಿಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಸ್ವತಃ ರಮೇಶ್ ಜಾರಕಿಹೊಳಿನೇ ಹೇಳ್ಕೊಂಡಿದ್ದಾರೆ. ಮಧ್ಯಂತರ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ, ಹೀಗಾಗಿ ಗೋಕಾಕ್ನಲ್ಲೇ ಸ್ಪರ್ಧೆ ಮಾಡುವಂತಹದ್ದು ಪಕ್ಕ. ಹೀಗಂತ ಲಖನ್ ಜಾರಕಿಹೊಳಿಯನ್ನ ಸಮಾಧಾನ ಪಡಿಸುವಂತಹ ಯತ್ನವೋ ಅಥವಾ ಮುಂದಿನ ಸಂದರ್ಭದಲ್ಲಿ ನಿನಗೆ ಬಿಟ್ಕೊಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮೆಸೇಜ್ ನ ಪಾಸ್ ಮಾಡ್ತಾ ಇದ್ದಾರೋ ಅನ್ನುವಂತಹ ಪ್ರಶ್ನೆ. ಒಂದೇ ವಿಚಾರದಲ್ಲಿ 2 ಮಾತುಗಳು ಈಗ ಅಡಗಿ ಕುಳಿತಿವೆ. ಯಾಕಂದ್ರೆ ಲಖನ್ ಜಾರಕಿಹೊಳಿ ಕೂಡ ಹೇಳಿದ್ರು, ಕಾಂಗ್ರೆಸ್ಗೆ ನಿಷ್ಠಾವಂತನಾಗಿ ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡೋದಾದ್ರೆ ರಮೇಶ್ಗೆ ನಾವು ಸಪೋರ್ಟ್ ಮಾಡ್ತೀವಿ, ಇಲ್ಲ ಅಂತ ಅಂದ್ರೆ ಸಾಧ್ಯವೇ ಇಲ್ಲ, ನಾವು ಪಕ್ಷದ ಪರವಾಗಿ ಇರ್ತೀವಿ, ನಾನು ಮುಂದೆ ಸ್ಪರ್ಧೆ ಮಾಡ್ತೀನಿ ಅಂತ. ನಾನು ಮುಂದೆ ಸ್ಪರ್ಧೆ ಮಾಡ್ತೀನಿ ಅಂದಿದ್ದಕ್ಕೆ ನಿನ್ನ ವಿರುದ್ಧವೇ ಈ ಮಧ್ಯಂತರ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ, ಮುಂದಿನ ದಿನಗಳಲ್ಲಿ ಬಿಟ್ಟುಕೊಡೋ ಮೂಲಕವಾಗಿ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ವಿರುದ್ಧವಾಗಿ ಯಮಕನಮರಡಿಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಗದೊಂದು ಮೆಸೇಜ್ ಅನ್ನ ಕೂಡ ಕೊಟ್ಟಿದ್ದಾರೆ.